ಇದುವರೆಗೂ ನಿಮ್ಮ ಸಹಾಯವಾಣಿಯಲ್ಲಿ ನೀವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ ಸರ್? ನಾವು ಈಗ ಸಹಾಯವಾಣಿ ಓಪನ್ ಮಾಡಿ 1.5 ತಿಂಗಳಾಯಿತು. ಈ 1.5 ತಿಂಗಳಲ್ಲಿ ಸುಮಾರು ಕರೆಗಳು ಬಂದಿದ್ದಾವೆ. ಒಂದು 97,000 1 ಲಕ್ಷ ತನಕ ಕರೆಗಳು ಕೂಡ ಅವ್ರ ಸಮಸ್ಯೆಗಳನ್ನು ಹೇಳ್ಕೊಂಡು ಕಾರ್ಯ ಮಾಡ್ತಿದ್ದಾರೆ. ನಾವು ಬರೀ ಫೋನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಸಪೋರ್ಟ್ ಕೊಡ್ತಾಯಿದ್ರಿ. ಪಂಚಾಯಿತಿಗಳದ್ದಾಗಿರಲಿ, ಪಿ ಡಿ ಒಗಳ ವಿಚಾರ ಆಗಿರಲಿ, ಆರ್ ಐದಾಗಿರಲಿ, ತಹಸೀಲ್ದಾರ್ ಆಗಿರಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಮತ್ತು ಹಾಸ್ಪಿಟಲ್ದಾಗಿರಲಿ. ಎಷ್ಟೋ ಜನ ಅವ್ರನ್ನ ಹೆರಿಗೆಗೆ ಸೇರಿಸಿದಾಗ ಪಾಪ ಹೆಣ್ಮಗು ಫ್ಯಾಮ್ಲಿ ಹತ್ರ 500, 1000, 5,000, 10,000 ಕೇಳಿದ್ದು ತುಂಬ ಕೇಸುಗಳುಂಟು. ನಾವು ಇದೇ ಆಫೀಸಲ್ಲೇ ಕೂತ್ಕೊಂಡು ಅಲ್ಲಿರೋಂಥ ಡಾಕ್ಟ್ರುಗಳಿಗೆ ಮಾತಾಡಿಸಿ ಉಚಿತವಾಗಿ ಹೆರಿಗೆ ದುಡ್ಡು ತೊಗೊಳ್ದೇ ಸಪೋರ್ಟ್ ಮಾಡಿದ್ರಿ. ಪೊಲೀಸ್ ಸ್ಟೇಷನಲ್ಲೂ ಅಷ್ಟೇ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಅಂತಂದಾಗ ಇಲ್ಲಿಂದನೇ ನಾವು ಕರೆ ಮಾಡಿ ಅಲ್ಲಿ ಅವ್ರಿಗೆ ಸಪೋರ್ಟನ್ನು ಮಾಡಿ ಪೊಲೀಸ್ ಸ್ಟೇಷನಲ್ಲಿ FIRಗಳನ್ನು ಮಾಡಿಸಿದ್ದೀರಿ. ಅದ್ರ ಜೊತೆಗೆ ಪಂಚಾಯಿತಿಯಲ್ಲಿ ಯಾರಿಗೆ ರೋಡ್ಗಳಿಲ್ಲ, ರಸ್ತೆಗಳಿಲ್ಲ, ಚರಂಡಿ ಕಿತ್ತೋಗಿತ್ತು ಅಂತಿತ್ತಲ್ಲ, ಅವ್ರಿಗೂ ಕೂಡ ತುಂಬ ಕಾಲ್ಸ್ ಬಂದಾಗಲೂ ನಾವು ಬರೀ ಫೋನಲ್ಲೇ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಆಫೀಸ್ಗೂ ಕೂಡ ಬರ್ತಾ ಇದ್ದಾರೆ. ಈಗ ನಮಗೇನು ಅಂತಂದರೆ ಒಂದು 2,000, 3,000 ಜನಕ್ಕೆ ನಾವು ಬರೀ ಫೋನಲ್ಲೇ ಸಪೋರ್ಟ್ ಮಾಡಿದ್ದೀರಿ. ಆದರೆ ಈಗ ನಾವು ಹೇಳ್ತಾ ಇರೋದು ಏನು ಅಂತಂದರೆ, ಪ್ರತಿಯೊಬ್ಬರು ತಕ್ಷಣ ಈಗ ಎಮರ್ಜೆನ್ಸಿ ಇದ್ದರೆ ಬೇಗ ಆಫೀಸಿಗೆ ಬಂದುಬಿಡಿ. ನಮ್ಮ ಆಫೀಸ್ ಲೊಕೇಶನ್ ಗೊತ್ತಿದೆ, ಆಫೀಸಿಗೆ ಬನ್ನಿ. ನಿಮ್ಮ ಸಮಸ್ಯೆಗಳನ್ನು ತಕ್ಷಣ ನೀವು ನಮ್ಮ ಆಫೀಸಲ್ಲಿ ಬಂದು ಹೇಳ್ಕೊಬೋದು. ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಆಫೀಸಿಂದ ಅವ್ರಿಗೆ ಸೇವೆಯನ್ನು ಕೊಡೋಕ್ಕೆ ನಾವು ರೆಡಿ ಇದ್ದರೆ. ಈಗ ತನಕ ನಾವು ಎಲ್ಲ ಕಡೆ ಲೆಕ್ಕ ಮಾಡಿದ್ರೆ ಡಿಸ್ಟಿಕ್ ವೈಸಲ್ಲಿ ನಾವು ಕೊಟ್ಟಿರೋ ಶಾಖೆಗಳಲ್ಲಿ ಎಲ್ಲ ಸಹಾಯಗಳನ್ನು ನಾವು ಅದನ್ನು ಕೌಂಟ್ ಮಾಡೋಕ್ಕೆ ಹೋದರೆ ಒಂದು ಅಂದಾಜು 2,500-3,000 ಜನಕ್ಕೆ ಬರೀ ಫೋನಲ್ಲೇ ಅವ್ರಿಗೆ ಸಹಾಯ ಮಾಡಿದ್ದೀರಿ.